ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ. ನಾನಿವತ್ತು ನಿಮಗೆಲ್ಲ ಕುಟ್ಟಾಣಿನ ಯಾವ ರೀತಿ ಸೀಸನಿಂಗ್ ಮಾಡೋದು ಅಂದರೆ ಹದ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ನಾವು ಕುಟ್ಟಾಣಿನ ಈ ರೀತಿಯಾಗಿ ನೀರಲ್ಲಿ ನೆನೆಸಿ ಇಟ್ಕೋಬೇಕು. 24 hours ನೀರಲ್ಲಿ ನೆನೆಸಿ ಎತ್ತಿಟ್ಕೋಬೇಕು ಅದನ್ನು. ನೀಟಾಗಿ ವಾಶ್ ಮಾಡಿ ಆದಮೇಲೆ ಅದನ್ನು ಮತ್ತೆ ಡ್ರೈ ಆಗೋಕ್ಕೆ ಬಿಡಬೇಕು ನಾವು ಸ್ವಲ್ಪ ಹೊತ್ತು. ಅಂದರೆ ಬಿಸಿಲಲ್ಲಿಟ್ರೂ ಬೇಗ ಡ್ರೈ ಆಗುತ್ತೆ. ಡ್ರೈ ಮಾಡಬೇಕು ಇದನ್ನು. ನೋಡಿ, ಈಗ ಇದು ಈ ರೀತಿಯಾಗಿ ಡ್ರೈ ಆಗಿದೆ. ಕಲರ್ ನೋಡಿ ಯಾವ ರೀತಿ ಚೇಂಜ್ ಆಗಿದೆ. ಡ್ರೈ ಆಗಿರೋದು ಗೊತ್ತಾಗ್ತಿದೆ ಅಲ್ವಾ? ಇದಕ್ಕೆ ನಾವೀಗ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಕುಟ್ಟಬೇಕು. ಅಕ್ಕಿ ಎಲ್ಲ ಈ ರೀತಿ ಚೆನ್ನಾಗಿ ಗ್ರೈಂಡ್ ಆಗೋ ಥರ ಕುಟ್ಟಬೇಕು. ಕುಟ್ಟಾಣಿನಲ್ಲೇ ನೀಟಾಗಿ ಕುಟ್ಕೊಳ್ಬೇಕು. ಈಗ ನಾನು ಕುಟ್ಟಿರೋ ಅಂಥ ಅಕ್ಕಿನ ಒಂದು ಪ್ಲೇಟಲ್ಲಿ ಎತ್ತಿಡ್ಕೋತೀನಿ. ಅದು ಮತ್ತೆ ಬೇಕಾಗುತ್ತೆ ನಮಗೆ, ಅದಕ್ಕೋಸ್ಕರ ಇನ್ನೊಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ ಅಕ್ಕಿನ. ಈಗ ನೆಕ್ಸ್ಟ್ ನಾನು ಮೆಣಸಿನ್ಕಾಯಿ, ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಮತ್ತೆ ಅದೇ ಕುಟಾಣಿಗೆ ಹಾಕ್ಕೊಂಡು ಕುಟ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಎಲ್ಲ ನೋಡಿ ಈ ರೀತಿ ಕುಟ್ಟಿ ಆದಮೇಲೆ ಅದನ್ನು ತೆಗಿತಾ ಇದ್ದೀನಿ. ಅದನ್ನು ತೆಗೆದ್ಬಿಟ್ಟು ನಾನೀಗ ಅಕ್ಕಿ ಇಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಅದನ್ನು ಕುಟ್ಕೊಳ್ತೀನಿ. ಈ ರೀತಿಯಾಗಿ ನೋಡಿ ಅಕ್ಕಿ ಹಿಟ್ಟು ಮತ್ತು ನೀರನ್ನು ಹಾಕ್ಕೊಂಡು ನೀಟಾಗಿ ಕುಟ್ಕೊಳ್ತಾ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡಿ ಫುಲ್ಲು
ಕುಟ್ಟಾಣಿಗೆ ಹಚ್ಕೊಳ್ಬೇಕು. ಅದನ್ನು ಹಚ್ಕೊಳ್ಳೋದ್ರಿಂದ ಮೈನ್ಯೂಟ್ ಡಸ್ಟ್ ಪಾರ್ಟಿಕಲ್ಸ್ ಏನಿದೆ ಮತ್ತು ಮೈನ್ಯೂಟ್ ಸ್ಟೋನ್ ಪಾರ್ಟಿಕಲ್ಸ್ ಏನಾದರೂ ಇದ್ದರೆ ಅದೆಲ್ಲ ಅದ್ರ ಜೊತೆಗೇ ರಿಮೂವ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ಸವರ್ಕೊಳ್ತಾ ಇದ್ದೀನಿ ಎಲ್ಲ ಕಡೆಗೂ. ನೀವು ಅಷ್ಟೇ ಇದೇ ರೀತಿ ಅಕ್ಕಿ ಹಿಟ್ಟು ಮತ್ತು ನೀರನ್ನು ತಗೊಂಡು ಅದರೊಳಗಡೆ ಗ್ರೈಂಡ್ ಮಾಡ್ತಾ ಮಾಡ್ತಾ ನೀಟಾಗಿ ಸವರ್ಕೊಳ್ಳಿ. ಎಲ್ಲ ಕಡೆಗೂ ನೀಟಾಗಿ ಸ್ಪ್ರೆಡ್ ಮಾಡಬೇಕು ಅದನ್ನು. ಸ್ಪ್ರೆಡ್ ಮಾಡಿ ಎಲ್ಲ ಆದಮೇಲೆ ನೀವು ಈ ರೀತಿ ವಾಟರ್ನ ತಗೊಂಡು ಅದರಿಂದ ವಾಶ್ ಮಾಡ್ಕೋಬೇಕಾಗುತ್ತೆ ಕುಟಾಣಿನ. ನೋಡಿ ಹೀಗೆ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಇದೇ ಲಾಸ್ಟ್ ಟೈಮು ನಾನು ವಾಶ್ ಮಾಡ್ತಿರೋದು, ಮತ್ತೆ ವಾಶ್ ಮಾಡಲ್ಲ. ಇನ್ನೊಂದು ಸ್ವಲ್ಪ ಒಳ್ಳೆ ನೀರನ್ನು ತಗೊಂಡು ಇನ್ನೊಂದು ಸಾರಿ ವಾಶ್ ಮಾಡ್ಕೋಬೇಕು ಅದನ್ನು. ವಾಷಿಂಗ್ ಎಲ್ಲ ಆದಮೇಲೆ ನೋಡಿ ಈ ರೀತಿ ಡ್ರೈ ಆಗಲಿಕ್ಕೆ ಬಿಡಬೇಕು. ಇದು ಸ್ವಲ್ಪ ಡ್ರೈ ಆದಮೇಲೆ ಮುಟ್ಟಿ ನೋಡಿ ಯಾವ ರೀತಿಯಾಗಿ ನಯಸ್ ಆಗಿದೆ ಅಂತ, ಸಾಫ್ಟ್ ಆಗಿದೆ, ಸ್ಮೂತ್ ಆಗಿದೆ ಅಂದ್ಬಿಟ್ಟು ನೋಡಿ. ಚೆನ್ನಾಗಾಗಿದೆ. ಈಗ ನಾನು ಇದಕ್ಕೇನೆ ಸ್ವಲ್ಪ ಎಣ್ಣೆನ ತಗೊಂಡು ಹಚ್ಕೊಳ್ತೀನಿ ಎಲ್ಲ ಕಡೆಗೂ. ಈಗ ನೀವು ನೋಡ್ತಾ ಇದ್ದೀರಾ ಎರಡು ಥರದ ಕುಟ್ಟಾಣಿಗಳನ್ನು, ಕಲ್ಲಿನ ಕುಟ್ಟಾಣಿ ಮತ್ತು ಸ್ಟೀಲ್ ಕುಟ್ಟಾಣಿ. ಇವೆರಡರಲ್ಲಿ ಯಾವುದು ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಈಗ ನಾನು. ಸೊ ಇದೆರಡರಲ್ಲಿ ಕಲ್ಲಿನ ಕುಟ್ಟಾಣಿ ಬೆಸ್ಟು, ಯಾಕಂದರೆ ನಾವು ವಾಶ್ ಮಾಡಿ ಇಟ್ಟರೆ ಅದು ಡ್ರೈ ಆಗುತ್ತೆ ಅದರಷ್ಟಕ್ಕಷ್ಟೇ.
ಆದರೆ ಸ್ಟೀಲ್ ಕುಟಾಣಿ ಇದೆಯಲ್ಲ ಅದು ಸ್ವಲ್ಪ ರಸ್ಟ್ ಬರುತ್ತೆ. ವಾಶ್ ಮಾಡಿ ನೀವು ಡ್ರೈ ಮಾಡಿ ಏನೇ ಮಾಡಿ ಇಟ್ರೂ ರಸ್ಟ್ ಬರುತ್ತೆ. ಇದೆರಡರಲ್ಲಿ ನನಗೆ ಬೆಸ್ಟ್ ಅನಿಸೋದು ಯಾವಾಗಲೂ ಕಲ್ಲಿನ ಕುಟಾಣಿ. ಸ್ಟೀಲ್ ಕುಟಾಣಿ ಅಷ್ಟು ಚೆನ್ನಾಗಾಗಲ್ಲ ಅಂತ ನನ್ನ ಅನಿಸಿಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.